ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 20 ಜುಲೈ 2025ರಂದು ಕಂಡಕ್ಟ್ ಮಾಡಲಾದಂಥ ಬೀಟ್ ಫಾರೆಸ್ಟರ್ ಅಂದರೆ ಗಸ್ತು ಅರಣ್ಯ ಪಾಲಕ ಈ ಒಂದು ಹುದ್ದೆಗೆ ನಡೆದ ಒಂದು ಲಿಖಿತ ಪರೀಕ್ಷೆಯ ಸಂಭಾವ್ಯ ಕೀ ಉತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಇಲ್ಲಿ ಒಟ್ಟಾರೆಯಾಗಿ 540 ಈ ಗಸ್ತು ಅರಣ್ಯ ಪಾಲಕ ಅಥವಾ ಒಂದು ನಾವು ಫಾರೆಸ್ಟ್ ಗಾರ್ಡ್ ಅಂತ ಅನ್ಬೋದು. ಈ ಬೀಟ್ ಫಾರೆಸ್ಟರ್ಗೆ ನಡೆದ ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಸೊ ಇಲ್ಲಿ ನಾವು ಎಲ್ಲ ಒಂದು ಪ್ರಶ್ನೆಗಳಿಗೆ ಒಂದು ಸಂಭಾವ್ಯ ಉತ್ತರಗಳನ್ನು ಕೊಡಲಿಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಒಂದೇದು ನೋಡಿ, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ದೆನ್ ಜಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ 1 ಆಗಿದ್ದರೆ ಇದು ಎಫ್ ಆಫ್ ಜಿ ಆಫ್ 2 ಎಂಬುದು ಹೀಗಿರುತ್ತದೆ ಅಂತ ಅಂದಿದ್ದಾರೆ. ಸೊ ನಾನು ಇಲ್ಲಿ ಡೈರೆಕ್ಟು ಆನ್ಸರ್ ಹೇಳ್ತೀನಿ, ಯಾಕೆಂದರೆ ಪ್ರತಿಯೊಂದು ಕ್ವಶನ್ದು ಇಲ್ಲಿ ಸೊಲ್ಯೂಷನ್ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಿಮ್ಮದೇ ಒಂದು ವಿಡಿಯೋ ಲೆಂದಿ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ಆನ್ಸರ್ ಏನು? 81 ಇಸ್ ದ ರೈಟ್ ಆನ್ಸರ್. ಆಮೇಲೆ ಸೆಕೆಂಡ್ ಕ್ವಶನ್ನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 10y ಮೈನಸ್ 8 ಈಕ್ವಲ್ ಟು 0. ಇಲ್ಲಿ ಈ ಒಂದು ವೃತ್ತದ ಕೇಂದ್ರ ಮತ್ತು ತ್ರಿಜ್ಯವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಸೊ ಇದರ ಆನ್ಸರು ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಟಿಗ್ರೇಷನ್ ಮೇಲೆ ಕೇಳಿದ್ದಾರೆ. ಈ ಒಂದು ಇಂಟಿಗ್ರೇಷನ್ ಟರ್ಮ್ದು ಇದು ಯಾವುದಕ್ಕೆ ಸಮಾನಾಗಿರ್ತದೆ? ಓಕೆ, ಸೊ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ಬಿ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವಶನು. ಇಲ್ಲಿ ಕೆಲವೊಂದು ಬಿಂದುಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಬಿಂದು, ಇದೊಂದು ಬಿಂದು. ಈ ಒಂದು ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯು ಈ ಒಂದು ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗೆ ಸಮಾನಾಂತರವಾಗಿರ್ತದೆ. ಸೊ ಇದು ಕರೆಕ್ಟ್, ನಿಜ. ನೆಕ್ಸ್ಟ್ ಐದನೇ ಕ್ವಶನಲ್ಲಿ ಏನಿದಪ್ಪ ಆನ್ಸರು? ಸೊ ಇಲ್ಲಿ ಅವನು ಗಣಿತ ಮತ್ತು ಅಥವಾ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ? ಇದು ಆಪ್ಷನ್ ನಂಬರ್ ಡಿ. ಆಪ್ಷನ್ ಡಿ ಅಂದರೆ 0.6. ಆರನೇ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ಬಿಂದುವು 1 2 3 ಮತ್ತು 3 2 -1 ಬಿಂದುಗಳಿಂದ ಸಮಾನ ದೂರದಲ್ಲಿದೆ? ಆಪ್ಷನ್ ಸಿ. ಓಕೆ, ಜಸ್ಟ್ ಆನ್ಸರನ್ನು ಫೋಕಸ್ ಮಾಡಿ. ಮತ್ತು ಸೆವೆಂತ್ ನೋಡಿ, ಈ ಒಂದು ಎ ಮತ್ತು ಬಿಗಳ ನಡುವಿನ ಕೋನ π/4. ನೆಕ್ಸ್ಟು ಇಲ್ಲಿ ಒಂದು ಗರಿಷ್ಠ ಮೌಲ್ಯವನ್ನು ಕೇಳಿದ್ದಾರೆ, 16 ಬರುತ್ತೆ. ಆಮೇಲೆ ಅನುಪಾತ -2/3 ಇದು ಕರೆಕ್ಟ್ ಆಗುತ್ತಾ? 10ನೇದು ನೋಡಿ, ಚಿಕ್ಕದಾದ ಬೆಲೆಯ ಉದ್ದ ಲೆಂತ್ 30 ಮೀಟರ್. ನೆಕ್ಸ್ಟು ಸಿಂಪಲ್ ಅದ ನೋಡಿ, ಇದು ಎಕ್ಸ್ ಪ್ಲಸ್ 1/x ಈಕ್ವಲ್ ಟು 3 ದೆನ್ x³ ಪ್ಲಸ್ 1/x³ ಈಕ್ವಲ್ ಟು ವಾಟ್? ಸಿಂಪಲ್ ರೀ ಇದು ನೋಡಿ, a ಪ್ಲಸ್ ಬಿ ಹೋಲ್ ಬ್ರಿಕೆಟ್ ಕ್ಯೂಬ್ ಇದರ ಒಂದು ಸೂತ್ರ ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ಮಾಡ್ಬೋದು. ಏನದ ಸೂತ್ರ? a³ ಪ್ಲಸ್ b³ ಪ್ಲಸ್ 3ab ಆಫ್ a ಪ್ಲಸ್ ಬಿ, 3ab ಆಫ್ a ಪ್ಲಸ್ ಬಿ ಅಥವಾ 3a² ಪ್ಲಸ್ 3ab² ಹೀಗೂ ಬರ್ಬೋದು. ಸೊ ಅದಕ್ಕೆ ಇಲ್ಲಿ ಏನು ಬರುತ್ತೆ? ಇದು x³ ಪ್ಲಸ್ 1/x³. ಓಕೆ, ಆಮೇಲೆ 3ab ಅಂದರೆ 3 ಬರುತ್ತೆ ಇದು. ಓಕೆ, 3 ಬಂದಮೇಲೆ ಆಮೇಲೆ a ಪ್ಲಸ್ ಬಿ ಅಂತ ಅಂದಿದ್ದಾರೆ. a ಪ್ಲಸ್ ಬಿ ಏನಿದೆ? ಇದು a ಪ್ಲಸ್ ಬಿ ಅಂದರೆ x ಪ್ಲಸ್ 1/x ಈಕ್ವಲ್ ಟು 3 ಅಂದಂಗೆ ಇದು 3 ಆಗುತ್ತೆ. ಈಕ್ವಲ್ ಟು 3³ ಅಂದರೆ ಎಷ್ಟು? 27. ಇದು 3 × 3 9 ಆಗುತ್ತೆ. ಓಕೆ, 9 ಆದಮೇಲೆ 27 - 9 ಎಷ್ಟು? 18. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ, 18. ನೆಕ್ಸ್ಟ್ ನೋಡಿ, 10⁻² - 1 + 1 ಅನ್ನು ಇದರಿಂದ ಭಾಗಿಸಬಹುದು.
ಎನ್ ಅಂದರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆ. ಸೊ ಆದ್ದರಿಂದ ಇಲ್ಲಿ L1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮೈಟ್ರಸಸ್ ಮೇಲೆ ಕೇಳಿದ್ದಾರೆ. ಮೈಟ್ರಸಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ ಬಿ 1. ನೆಕ್ಸ್ಟು ವಿಸ್ತೀರ್ಣವನ್ನು ಕೇಳಿದ್ದಾರೆ. 1/3 ಬರುತ್ತಾ? 15th. ಆಪ್ಷನ್ ಬಿ. ಆಮೇಲೆ 16ನೇ ಕ್ವಶನ್ ನೋಡಿ, ಎ ಮತ್ತು ಬಿಗಳ ನಡುವಿನ ಒಂದು ಗರಿಷ್ಠ ಮೌಲ್ಯಗಳ ಮೊತ್ತ -15. ಇಲ್ಲಿ ಎ ಮೌಲ್ಯ 120 ಆಗುತ್ತಾ? ನೆಕ್ಸ್ಟ್ 320 ಬರ್ತಾ ಇದು. ಆಮೇಲೆ ಪರಿಮಾಣ 7. ನೆಕ್ಸ್ಟ್ ನೋಡಿ, ಇಲ್ಲಿ ಎಷ್ಟು ಲೀಟರ್ ಮಾರಾಟ ಮಾಡುತ್ತಾರೆ? 1340. ಓಕೆ. ನೆಕ್ಸ್ಟು ಇದು ಆಪ್ಷನ್ ಬಿ ಬರುತ್ತಾ? ಇದು ಆಪ್ಷನ್ ಬಿ ಬರುತ್ತಾ? ಓಕೆ. ಆಮೇಲೆ 23rd ಆಪ್ಷನ್ ಎ ಬರುತ್ತಾ? 24th ಆಪ್ಷನ್ ಸಿ ಬರುತ್ತಾ? ಇದು ಆಪ್ಷನ್ ಬಿ 25th. ಇದು 26th ಆಪ್ಷನ್ ಡಿ 65. ನೆಕ್ಸ್ಟು 27th ನೋಡಿ, 27th ಸ್ಕಿಪ್ ಮಾಡ್ತೀನಿ ನಾನು. ಓಕೆ. 28th ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸಾರಿ, 27ನೇದು ಆಪ್ಷನ್ ಡಿ ಬರುತ್ತಾ? ಐ ಬರುತ್ತಾ? ಓಕೆ. ಆಪ್ಷನ್ ಡಿ ಐ. ನೆಕ್ಸ್ಟ್ ನೋಡಿ, 28ನೇ ಕ್ವಶನು ಆಪ್ಷನ್ ಡಿ ಆಗುತ್ತೆ, ಎ ಮತ್ತು ಬಿ ಎರಡು. ಓಕೆ. ಆಮೇಲೆ 29th ಏನಾಗುತ್ತೆ? 24. ಓಕೆ. ಸೊ ನೆಕ್ಸ್ಟು ಇಲ್ಲಿ 30ನೇದು ನೋಡಿ, 2.75. ಆಮೇಲೆ 31ನೇದು ಸಂಭವನೀಯತೆ 7/8 ಆಗುತ್ತಾ? ಓಕೆ. ನೆಕ್ಸ್ಟು 32ನೇದು. ಓಕೆ. 32ನೇದು ನೋಡಿ, ಇಲ್ಲಿ ಎಕ್ಸ್ನ ಮೌಲ್ಯವನ್ನು ಕೇಳಿದ್ದಾರೆ. ಓಕೆ. ಎಕ್ಸ್ನ ಮೌಲ್ಯ ಅಂದರೆ ಇಲ್ಲಿ ಆಪ್ಷನ್ ನಂಬರ್ ಬಿ ಆಗುತ್ತಾ? ಆಮೇಲೆ 33 ನೋಡಿ, ಒಂದು ಇಂಟಿಗ್ರೇಷನ್ ಕೊಟ್ಟಿದ್ದಾರೆ, ಅದರ ವ್ಯಾಲ್ಯೂ ತೆಗೆಂತಿದ್ದಾರೆ. ಸೊ ಆಪ್ಷನ್ ಡಿ ಆಗುತ್ತಾ? ಆಮೇಲೆ 34th 0 ಬರುತ್ತೆ ಆನ್ಸರ್. ಓಕೆ. 0. ಆಮೇಲೆ ಸಂಕೀರ್ಣ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಒಂದು ಗುಣಾಕಾರ ಮಾಡಿದ್ರೆ ಅದರ ಒಂದು ಗುಣಾಕಾರ ವಿಲೋಮ ಎಷ್ಟು? ಸೊ ನಾನು ಬೆಟರ್ ಸ್ಕಿಪ್ ಮಾಡ್ತೀನಿ. ಸೊ 36ನೇದು ನೋಡಿ, 36ನೇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇಲ್ಲಿ? 59,000. ಆಮೇಲೆ 37ನೇದು 0.18. ಆಮೇಲೆ 38ನೇದು 26. 39ನೇದು ಸಿ. 40ನೇದು 2880. ನೆಕ್ಸ್ಟು 41ನೇದು ನೋಡಿ, ಇಲ್ಲಿ 41ನೇದು ಹಿಡಿದು ನೋಡಿ, ಸ್ವಲ್ಪ ಸಾವಕಾಶವಾಗಿ ಹೋಗೋಣ. ಯಾಕೆಂದರೆ ಅವೆಲ್ಲ 40 ಕ್ವಶನ್ಗಳು ಏನಿದ್ದು ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದ್ದು. ಓಕೆ. ಸೊ ಈಗ 41ನೇದು ಇಲ್ಲೇನಿದೆ? 41ನೇದರಲ್ಲಿ ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಕರ್ನಾಟಕದ ಪ್ರಮುಖ ಬಂದರು ಯಾವುದಾಗುತ್ತೆ ಇಲ್ಲಿ? ನವಮಂಗಳೂರು ಬಂದರ. ಓಕೆ. ಸೆಕೆಂಡು, ಈ ಕೆಳಗಿನವುಗಳಲ್ಲಿ ಯಾವುದು ಹಣದುಬ್ಬರ ಇಳಿತದ ಸೂಕ್ತ ವಿವರಣೆಯಾಗಿದೆ? ಹಣದುಬ್ಬರ ಅಂದರೆ ಇನ್ಫ್ಲೇಷನ್, ಅದರ ಒಂದು ಸೂಕ್ತವಾಗಿ
ಎಕ್ಸ್ಪ್ಲನೇಷನ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಯಾವುದು? ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಕುಸಿತ. ಮಕ್ಕಳಲ್ಲಿ ರಿಕೆಟ್ಸ್ ಎಂಬುದು ಇದರ ಕೊರತೆ ಕಾರಣದಿಂದ ಆಗುತ್ತದೆ. ವಿಟಮಿನ್ ಡಿ ಇಂದ ಆಗ್ತದೆ ಇದು. ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ? ಪೌಷ್ಟಿಕಾಂಶ ಅಂದರೆ ಈ ಒಂದು ಏನಪ್ಪ ಆಹಾರದ ಈ ಒಂದು ಪ್ರೋಟೀನ್ ಆಗಲಿ ಅಥವಾ ಈ ಒಂದು ಕಾರ್ಬೋಹೈಡ್ರೇಟ್ಸು, ಫ್ಯಾಟು, ಇವೆಲ್ಲ ಏನಪ್ಪ ನಮ್ಮ ಒಂದು ಬಾಡಿಗೆ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು. ಬಟ್ ಈ ಕೃತಕ ಸಿಹಿಕಾರಕಗಳದಾವಲ್ಲ ಅವು ಈ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ. ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕ, ಇದನ್ನು ದಾದಾಬಾಯಿ ನವರೋಜಿ ಅವರು ಬರೆದಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು 1857ರ ದಂಗೆಯ ಕಿಡಿ ಹೊತ್ತಿಸಿತು ಎಂದು ಪರಿಗಣಿಸಲಾಗಿದೆ? 1857 ಹೊಸ ಎನ್ಫೀಲ್ಡ್ ರೈಫಲ್ಗಳಿಗೆ ಗ್ರೀಸ್ ಮಾಡಿದ ಕಾರ್ಟ್ರೇಜ್ಗಳ ಸೇರ್ಪಡೆ ಮತ್ತು ಸತಿ ವಿರೋಧಿ ಶಾಸನ, ಅವಧ್ನ ಸ್ವಾಧೀನ. ಅಂದರೆ ಇಲ್ಲಿ ಮೇಲಿನ ಎಲ್ಲವೂ ಕರೆಕ್ಟ್ ಆಗತ್ತೆ. ಬಟ್ ಇಲ್ಲಿ ಆಗುತ್ತೆ, ಬಟ್ ನಮಗಿಲ್ಲಿ ಬೆಟರ್ ಏನು ಅನ್ಸುತ್ತೆ, ಮೇನ್ ಒಂದು ಕಿಡಿ ಹೊತ್ತಿಸ್ಲಿಕ್ಕೆ ಯಾವ್ದು ಮೇನ್ ಕಾರಣ ಅಂದ್ರೆ ಆಪ್ಷನ್ ಎ ಕಾಣಿಸುತ್ತೆ. ಬಟ್ ಕೆಲವೊಂದು ಜನ ಆಪ್ಷನ್ ಡಿನೂ ಹೊಂದಿದ್ದಾರೆ. ಓಕೆ, ಎ ಆರ್ ಡಿಯಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ, ಐ ಹೋಪ್. ಬಟ್ ಮೇನ್ ಅಂದ್ರೆ ಏನು, 90% ಆಪ್ಷನ್ ಎ ಇಸ್ ಅ ಕರೆಕ್ಟ್. ಇತ್ತೀಚೆಗೆ ಚಿರತೆ ಸಫಾರಿಯನ್ನು ಕರ್ನಾಟಕದ ಯಾವ ಮೃಗಾಲಯದಲ್ಲಿ ಉದ್ಘಾಟಿಸಲಾಯಿತು? ಸೊ ಇಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ನೀತಿ ಆಯೋಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ ಆಗಿದೆ? ಇದು ಸರ್ಕಾರಕ್ಕೆ ಸಲಹಾ ಸಂಸ್ಥೆ ಅಥವಾ ಥಿಂಕ್ ಟ್ಯಾಂಕ್ ಅಂತ ಅಂತೀವಿ. ವಿಸ್ತೀರ್ಣದ ದೃಷ್ಟಿಯಿಂದ ಯಾವ ದೇಶವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಅತಿ ಹೆಚ್ಚು ಅರಣ್ಯ ಪ್ರದೇಶ ನೋಡಿ, ತುಂಬ ಸಿಂಪಲ್ಲು, ರಷ್ಯಾ. ಅತಿ ಹೆಚ್ಚು ವಿಸ್ತೀರ್ಣ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ರಷ್ಯಾನೇ, ಓಕೆನಾ? ಮತ್ತು ಅರಣ್ಯ ಕೂಡ ಅಲ್ಲಿ ಹೆಚ್ಚಿದೆ. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ, 21 ಮಾರ್ಚ್. ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಸೇವೆಗಳ ಉದಾಹರಣೆಗಳಾಗಿವೆ? ಇವು ಮೂರು ಆಗ್ತವೆ. ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ನೋಡಿ, ಮಲೆನಾಡು ಅಂದರೆ ಯಾವ ಬರ್ತಪ್ಪ? ಶಿವಮೊಗ್ಗ ಬರುತ್ತಾ, ಉಡುಪಿ ಬರುತ್ತಾ, ಉತ್ತರ ಕನ್ನಡ ಬರುತ್ತಾ, ಚಿಕ್ಕಮಗಳೂರು ಬರುತ್ತಾ. ಸೊ ಇದು ಪಶ್ಚಿಮ ಘಟ್ಟಗಳ ಪಶ್ಚಿಮ ಮತ್ತು ಪೂರ್ವ ಇಳಿಜಾರು. ಅಕ್ಬರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ? ನೋಡಿ, ಅವರು ಜಿಜಿಯಾ ಮತ್ತು ಯಾತ್ರಿಕರ ತೆರಿಗೆಯನ್ನು ರದ್ದುಗೊಳಿಸಿದರು, ಇದು ಕರೆಕ್ಟ್ ಅದ. ಧಾರ್ಮಿಕ ಚರ್ಚೆಗಳನ್ನು ನಡೆಸಲು ಅವರು ಇಬಾದತ್ ಖಾನವನ್ನು ನಿರ್ಮಿಸಿದರು, ಇಬಾದತ್ ಖಾನ, ಇದು ಕೂಡ ಕರೆಕ್ಟ್ ಅದ. ಅವರ ದೀನ್ ಇ ಇಲಾಹಿ ವಿವಿಧ ಧರ್ಮಗಳನ್ನು ಏಕೀಕರಿಸುವ ಗುರಿಯನ್ನು ಹೊಂದಿತ್ತು, ಇದು ಕೂಡ ಕರೆಕ್ಟು. ಸೊ ಈ 1, 2, 3 ಇದು ಕರೆಕ್ಟ್ ಆಗುತ್ತೆ. ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ಗಂಗೂಬಾಯಿ ಹಾನ್ಗಲ್ ಭಾರತದ ಯಾವ ರಾಜ್ಯದಿಂದ ಬಂದವರು? ಗಂಗೂಬಾಯಿ ಹಾನ್ಗಲ್ ಇವರು ಕರ್ನಾಟಕ. ಕೇಂದ್ರದ ಬಜೆಟನ್ನು ಯಾರು ತಯಾರು ಮಾಡುತ್ತಾರೆ? ಹಣಕಾಸು ಸಚಿವಾಲಯ. ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ. ಕಿರಿದಾದ ವ್ಯಾಪ್ತಿಯ ಪ್ರತಿಜೀವಕವು ಇದರ ವಿರುದ್ಧ ಸಕ್ರಿಯವಾಗಿದೆ. ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಕರ್ನಾಟಕದಲ್ಲಿ 2023ರಲ್ಲಿ ಪ್ರಾರಂಭಿಸಲಾದ ಶಕ್ತಿ ಯೋಜನೆಯು ಈ ಕೆಳಗಿನವುಗಳನ್ನು ಒದಗಿಸುತ್ತದೆ. ನೋಡಿ, ಎಲ್ಲರಿಗೂ ಇದು ಗೊತ್ತಿರುವಂಥದ್ದೇ ಗೊತ್ತು. ಗೃಹ ಜ್ಯೋತಿ ಗೊತ್ತಿದೆ, ಭಾಗ್ಯಲಕ್ಷ್ಮಿ ಗೊತ್ತಿದೆ, ಮತ್ತು ಶಕ್ತಿ ಯೋಜನೆ ಅಂದರೆ ರಾಜ್ಯ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಅಘನಾಶಿನಿ ನದಿಯು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಉತ್ತರ ಕನ್ನಡ.
ಸಂತೋಷ್ ಟ್ರೋಫಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸಂತೋಷ್ ಟ್ರೋಫಿ ಎಲ್ಲಿಪ್ಪ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ, ಫುಟ್ಬಾಲ್. ಈ ಕೆಳಗಿನ ಯಾವ ರಾಜವಂಶಗಳು ಬಂದರು ಪಟ್ಟಣವಾದ ಕಾವೇರಿ ಪಟ್ಟಣದೊಂದಿಗೆ ಸಂಬಂಧ ಹೊಂದಿದ್ದವು? ಸೊ ಇದು ಚೋಳರು ಅಂತ ಬರುತ್ತೆ. ಕರೆಕ್ಟ್ ಆನ್ಸರ್ ಚೋಳರು. ನೆಕ್ಸ್ಟ್ 62, ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 2024 ಜೂನ್ನಲ್ಲೇ ಈ ಒಂದು ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶಿಸಲು ಈ ರೀತಿಯ ಪ್ರಪ್ರಥಮ ಕಾರ್ಯಕ್ರಮವನ್ನು ಆಯೋಜಿಸಿತು. ಆ ಒಂದು ಕಾರ್ಯಕ್ರಮದ ಹೆಸರೇನು? ಅಗ್ರೋ ಸಂತೆ. ಎನಿ ಬೆಸೆಂಟ್ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ, ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಅವರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು. ಕರೆಕ್ಟ್ ಅದ. ಅವರು ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕಿಯಾಗಿದ್ದರು. ಏನು? ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಇಲ್ಲಿ ಇದೇನಾಗ್ತದೆ? ರಾಂಗ್ ಆಗ್ತದೆ. ಸೊ ಇಲ್ಲಿ ಆಪ್ಷನ್ 1 ಮಾತ್ರ. ಕರ್ನಾಟಕದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ? ಎ, ಬಿ, ಸಿ ಅಂತ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಬಿ ಮತ್ತು ಸಿ ಕರೆಕ್ಟು. ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತದಲ್ಲಿ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯು ಅತ್ಯಂತ ಹಳೆಯ ಶಿಲೆಗಳನ್ನು ಹೊಂದಿದೆ? ಅರಾವಳಿ. ಅರಾವಳಿಯಲ್ಲಿ ಬರ್ತಾವಪ್ಪ? ರಾಜಸ್ಥಾನ, ಹರಿಯಾಣದಲ್ಲಿ. ರಾಮ್ಸಾರ್ ಸಮಾವೇಶವು ಇದರ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದೇನಪ್ಪ? ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶಗಳ ಸಂರಕ್ಷಣೆ. ಈ ಕೆಳಗಿನವುಗಳಲ್ಲಿ ಯಾವುದರ ಮೇಲೆ ಗಾಳಿಯ ವೇಗವು ಅವಲಂಬಿಸಿರುತ್ತದೆ? ಗಾಳಿಯ ವೇಗ ಮೇನ ಪ್ರೆಷರ್ ಡಿಫರೆನ್ಸ್ ಅಥವಾ ಒತ್ತಡದ ವ್ಯತ್ಯಾಸ. ಕರ್ನಾಟಕದ ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? 15. ಪರಿಶಿಷ್ಟ ಪಂಗಡ ಅಂದರೆ ST ಶೆಡ್ಯೂಲ್ಡ್ ಟ್ರೈಬ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಉದಾಹರಣೆಯಲ್ಲ? ನವೀಕರಿಸಬಹುದಾದ ಅಂದರೆ ರಿನ್ಯೂವೇಬಲ್, ಮರಳಿ ನಾವು ಅದನ್ನು ತಯಾರು ಮಾಡ್ಬೋದು. ಸೊ ಪರಮಾಣು ಶಕ್ತಿ ಇಲ್ಲ. ಈ ಭೂಶಕ್ತಿ, ಪವನಶಕ್ತಿ, ಜಲಶಕ್ತಿಯನ್ನು ಮಾಡ್ಬೋದು. ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದರಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ? ಕೈಗಾ. ಬುದ್ಧನ ಜೀವನದಲ್ಲಿನ ಈ ಕೆಳಗಿನ ಘಟನೆಗಳು ಮತ್ತು ಅವು ನಡೆದ ಸ್ಥಳಗಳನ್ನು ಹೊಂದಿಸಿರಿ. ಜನ್ಮಸ್ಥಳ ಎಲ್ಲಾಗಿದೆಯಪ್ಪ? ಲುಂಬಿನಿ. ಜ್ಞಾನೋದಯ ಬೋಧಗಯಾ. ಮತ್ತು ಮೊಟ್ಟ ಮೊದಲ ಧರ್ಮೋಪದೇಶ ಸಾರನಾಥ. ಸೊ ಅದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತಾ? ಬೆಟ್ಟ ಹತ್ತುವ ವ್ಯಕ್ತಿಯು ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ? ಈಗ ಬೆಟ್ಟ ಹತ್ತುವುದಕ್ಕಿಂತ ಇಳಿಯುವುದು ಸುಲಭ, ಬಟ್ ಹತ್ತುವುದು ಕಷ್ಟ. ಯಾಕೆಂದರೆ ಇಲ್ಲಿ ಮೇನ್ ಒಂದು ಮ್ಯಾಟ್ರ್ ಆಗತ್ತೆ. ಏನು? ಸ್ಥಿರತೆಯನ್ನು ಹೆಚ್ಚಿಸುವುದು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಯರು ಅಥವಾ ಉಪಾಧ್ಯಕ್ಷರು. ಭಾರತದ ಪ್ರಧಾನಮಂತ್ರಿಗಳು ಪ್ರಾರಂಭಿಸಿದ ಲೈಫ್ ಮೂವ್ಮೆಂಟ್ನಲ್ಲಿ ಲೈಫ್ ಎಂದರೆ ಏನಪ್ಪ? ಇಲ್ಲಿ ಪರಿಸರಕ್ಕಾಗಿ ಜೀವನ ಶೈಲಿ. ನೆನಪಿನ ದೋಣಿಯಲ್ಲಿ ಎಂಬುದು ಯಾವ ಪ್ರಸಿದ್ಧ ಕವಿಯ ಒಂದು ಆತ್ಮಚರಿತ್ರೆಯಾಗಿದೆ? ನೆನಪಿನ ದೋಣಿಯಲ್ಲಿ, ಕುವೆಂಪು. ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶದ 29ನೇ ಪಕ್ಷಗಳ ಸಮ್ಮೇಳನ ಇಲ್ಲಿ ನಡೆಯಿತು. ಸೊ ಕರೆಕ್ಟ್ ಆನ್ಸರ್ ಏನು? ಅಜರ್ಬೈಜಾನ್ ರಾಜಧಾನಿಯಾದಂಥ ಬಾಕು.
ಈ ಕೆಳಗಿನವುಗಳಲ್ಲಿ ಯಾವುದು ಮಳೆಯ ರೂಪವಲ್ಲ? ಮಳೆಯ ನೋಡಿ, ಮಳೆ ಅಂತೂ ನಿಮ್ಗೆ ಗೊತ್ತು, ಮಳೆ ಬರುತ್ತಂತ. ಹಿಮಪಾತನೂ ಇದು ಮಳೆಯ ರೂಪ, ಆಲಿಕಲ್ಲು ಇದು ಮಳೆಯ ರೂಪ. ಬಟ್ ಮಂಜು ಹಾಗಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ? ಮಿಥೇನ್ ಇದೆ, ನೀರಿನ ಆವಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಬಟ್ ನೈಟ್ರೋಜನ್ ಇಲ್ಲ, ಅಂದರೆ ಸಾರಜನಕ. ಮಾನವರು ಮೊದಲು ಬಳಸಿದ ಲೋಹ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಸಿಂಪಲ್ ಕ್ವಶನ್. ತಾಮ್ರ. ಬಯೋನಿಕ್ಸ್ ಎಂದರೆ ಏನು? ಬಯೋನಿಕ್ಸ್ ಅಂದರೆ ಆಪ್ಷನ್ ಡಿ ಆಗುತ್ತೆ. ಸಾಧನಗಳು ಅಥವಾ ಕೃತಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಜೈವಿಕ ವ್ಯವಸ್ಥೆಗಳ ಒಂದು ಜ್ಞಾನದ ಅನ್ವಯ. ನೆಕ್ಸ್ಟ್, ಪಂಚಾಯಿತಿಗಳು ಮತ್ತು ಪುರಸಭೆಗಳಿಗೆ ಯಾರು ಚುನಾವಣೆಗಳನ್ನು ನಡೆಸುತ್ತಾರೆ? ಪಂಚಾಯತ್ ಮತ್ತು ಪುರಸಭೆ, ರಾಜ್ಯ ಚುನಾವಣಾ ಆಯೋಗ. ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ? 5. ಯಾವ್ಯಾವ ಅಂತ ಕಾಮೆಂಟ್ ಮಾಡಿ ನೋಡೋಣ. ಸಿಂಪಲ್ ಅದ, ಜಿ ಕೆ ಕ್ವಶನ್ಸ್ ತುಂಬ ಸಿಂಪಲ್ ಅದಾವೆ. ಒಲಿಂಪಿಕ್ ಚಿಹ್ನೆಯು ಡ್ಯಾಶ್ ಹೆಣೆದ ಉಂಗುರಗಳನ್ನು ಒಳಗೊಂಡಿದೆ. ಡ್ಯಾಶ್ ಅಂದರೆ ಎಷ್ಟು ಉಂಗುರಗಳಿದಾವೆ? ಒಲಿಂಪಿಕ್ಕನ್ನು ನೋಡಿರ್ಬೋದು ನೀವು, ಈ ರೀತಿ ಇರುತ್ತೆ. ಓಕೆ, ಬಟ್ ಎಷ್ಟು ಇರ್ತಾವ? ಟೋಟಲ 5 ಇರ್ತಾವ. ಓಕೆ, ಸೂರ್ಯನಲ್ಲಿ ಶಕ್ತಿಯ ಉತ್ಪತ್ತಿಯಾಗುವ ಪ್ರಕ್ರಿಯೆ ಏನಾಗ್ತದ? ಹೈಡ್ರೋಜನ್ ಏನಾಗ್ತದೆ ಅಲ್ಲಿ? ಪರಮಾಣು ಸಮ್ಮಿಲನ ಆಗ್ತದೆ. ಹೈಡ್ರೋಜನ್ ಹೀಲಿಯಂ ಆಗಿ ಪರಿವರ್ತನೆ ಆಗ್ತದೆ. ಸಂವಿಧಾನದ ಯಾವ ವಿಧಿಯು ನೈಸರ್ಗಿಕ ಪರಿಸರದ ರಕ್ಷಣೆಯನ್ನು ನಾಗರಿಕ ಮೂಲಭೂತ ಕರ್ತವ್ಯವೆಂದು ಪರಿಗಣಿಸಲಾಗುತ್ತದೆ? 51(a)(g). ಹವಾಮಾನ ಪ್ರಕಾರಗಳನ್ನು ಪ್ರಾಥಮಿಕವಾಗಿ ಇದರ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಅಕ್ಷಾಂಶ ಅಂದ್ರೇನು? ಈ ರೀತಿ ಅಡ್ಡಿರ್ತಾವಲ್ಲ, ಹೀಗೆ ಹವಾಮಾನ ಇದರ ಮೇಲೆ ಇರ್ತುತ್ತವೆ. ಇವು ಅಕ್ಷಾಂಶ, ಇವು ರೇಖಾಂಶ. ಓಕೆ, ಸನ್ನತಿ ಸ್ತೂಪವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಸನ್ನತಿ ನೋಡಿ, ನಾನು ಈ ಒಂದು ಸ್ತೂಪದ ಮೇಲೆ ಕೆಲವೊಂದಿಷ್ಟು ಶಾರ್ಟ್ಸ್ಗಳನ್ನು ಮಾಡಿದ್ದೇನೆ. ಅದರಲ್ಲಿ ಆ ಒಂದು ನೀವು ಶಾರ್ಟ್ಸ್ ನೋಡಿದ್ದೀರಿ ಅಂದ್ರೆ ನೀವು ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಆನ್ಸರ್ ಏನಾಗುತ್ತಪ್ಪ? ಸನ್ನತಿ ಎಲ್ಲಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಇದೆ, ಏನಾಗುತ್ತೆ? ಕಲಬುರ್ಗಿ. ನೆಕ್ಸ್ಟು 89ನೇದು, ಹಸಿರು ಕ್ರೆಡಿಟ್ ನಿಯಮಗಳು 2023 ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ರೂಪಿಸಲಾಗಿದೆ? ಪರಿಸರ ಸಂರಕ್ಷಣೆ ಕಾಯ್ದೆ 1986. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನವಾಗಿ ಕಾಲೋಚಿತ ಗಾಳಿಯಾಗಿದೆ? ಮಾನ್ಸೂನ್ ಮಾರುತಗಳು. DGPS ಸಮೀಕ್ಷೆಯಲ್ಲಿ DGPS ಅಂದರೆ ಏನು? DGPS ಅಂದರೆ ಡಿಫ್ರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಇಂಗ್ಲೀಷಲ್ಲಿ ನೀವು ನೋಡ್ಬೋದು. ಓಕೆ, ಬೇಲೂರಿನಲ್ಲಿರುವ ಚೆನ್ನಕೇಶವ ದೇವಾಲಯವು ಯಾವ ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆಯಾಗಿದೆ? ನೋಡಿ, ದ್ರಾವಿಡ ಶೈಲಿ ಬರ್ತದೆ ಮತ್ತು ಹೊಯ್ಸಳ ಶೈಲಿ, ಆಮೇಲೆ ವೇಸರ ಶೈಲಿ. ಓಕೆ, ಈ ರೀತಿ ಬರ್ತಾವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಹೊಯ್ಸಳ ಶೈಲಿ. ಸಾರ್ವಜನಿಕ ಹಣದ ರಕ್ಷಕ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ತಪ್ಪು, ಸಾರ್ವಜನಿಕ ಅಲ್ಲ, ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, CAG. ICFRE ಅಡಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಎಲ್ಲಿದೆ? ಸಿಂಪಲ್ ಕ್ವಶನ್ ರೀ ಇದು. ನೀವು ಬೆಂಗಳೂರಲ್ಲಿ ಯಾರು ಇದ್ದೀರಾ ಅವ್ರಿಗೆ ಈಸಿಯಾಗಿ ಗೊತ್ತಿರುತ್ತೆ. BL ರೋಡಲ್ಲಿ ಬೆಂಗಳೂರು
BL ರೋಡಲ್ಲಿ ಅದ. ಓಕೆನಾ. NTCA ಪ್ರಾರಂಭಿಸಿದ ಈ ಒಂದು MSDRLPS ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ? A ಮತ್ತು B ಎರಡು. ಭಾರತ ಸಂವಿಧಾನದ 79ನೇ ವಿಧಿಯ ಪ್ರಕಾರ ಒಕ್ಕೂಟದ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಮೇಲಿನ ಎಲ್ಲವು. ರಾಷ್ಟ್ರಪತಿ ಬರ್ತಾರ, ರಾಜ್ಯಸಭೆ ಬರ್ತದ, ಲೋಕಸಭೆ ಬರ್ತದ. ಓಕೆ. ಸಂಸತ್ತು ಅಂದ್ರೆ ಸಂಸತ್ತು, ಪಾರ್ಲಿಮೆಂಟ್ ಅಂದ್ರೆ ರಾಷ್ಟ್ರಪತಿ, ಆಮೇಲೆ ರಾಜ್ಯಸಭೆ, ಆಮೇಲೆ ಲೋಕಸಭೆ, 3 ಮಂದಿ ಬರ್ತಾರೆ. ನೆಕ್ಸ್ಟ್, ಹರಪ್ಪ ನಾಗರಿಕತೆಗೆ ಸೇರಿದ ಗ್ರೇಟ್ ಬಾತ್ ಇಲ್ಲಿ ಕಂಡು ಬರುತ್ತದೆ. ಎಲ್ಲದಪ್ಪ? ಮೊಹಂಜೊದಾರೋ. ಈ ಕೆಳಗಿನ ಯಾವ ಸಂಸ್ಥೆಯು ದೇಶದಲ್ಲಿ ಅರಣ್ಯ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನು ನಡೆಸುತ್ತದೆ? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆಯ ಉದಾಹರಣೆಯಾಗಿದೆ? ಭೌತಿಕ ಅಂದರೆ ಫಿಸಿಕಲ್, ನೀರು ಘನೀಕರಿಸುವಿಕೆ. ಓಕೆ, ಅಂದರೆ ಲಿಕ್ವಿಡ್ ಸ್ಟೇಟ್ ಟು ಸಾಲಿಡ್ ಸ್ಟೇಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಯಕ್ಷಗಾನ ಇದು ಕರ್ನಾಟಕ ರಾಜ್ಯದ ಜನಪ್ರಿಯ ಕಲಾ ಪ್ರಕಾರವಾಗಿದೆ, ಇದು ಕರೆಕ್ಟ್ ಅದ. ಒಂದು ವಿಶಿಷ್ಟ ಯಕ್ಷಗಾನ ಪ್ರದರ್ಶನವು ಮುಮ್ಮೇಳ ಮತ್ತು ಹಿಮ್ಮೇಳ ಎಂಬ 2 ತಂಡಗಳನ್ನು ಒಳಗೊಂಡಿದೆ, ಇದು ಕರೆಕ್ಟ್. ಸೊ 2 ಕರೆಕ್ಟ್ ಆಗ್ತವೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ಒಂದು ಬೀಟ್ ಫಾರೆಸ್ಟರ್ ಅಥವಾ ಗಸ್ತು ಅರಣ್ಯ ಪಾಲಕ ಈ ಒಂದು ಹುದ್ದೆಗೆ ನಡೆಸಿದ ಲಿಖಿತ ಪರೀಕ್ಷೆಯ ಸಂಭಾವ್ಯ ಉತ್ತರಗಳಾಗಿದ್ದವು. ಸೊ ಆದಷ್ಟು ನಾನು ಇಲ್ಲಿ ಏನು ಹೇಳ್ತೀನಿ ನಿಮಗೆ, ಸೊ ಇವೆಲ್ಲವೂ ಸಂಭಾವ್ಯ ಉತ್ತರ, ಫೈನಲ್ ಅಲ್ಲ. ಓಕೆ, ಆದ್ರೂ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಆನ್ಸರಲ್ಲಿ ಏನಾದರೂ ನಿಮಗೆ ಡಿಫ್ರೆನ್ಸ್ ಅನ್ನಿಸ್ತಿತ್ತಂದ್ರೆ ದಯವಿಟ್ಟು ಕರೆಕ್ಟ್ ಆದಂಥ ಆನ್ಸರನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.